ಹಾಯ್ ಹಲೋ ನಮಸ್ಕಾರ. ಚಿಣ್ಣರ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್, ನನ್ನ ಜೊತೆಗೆ ನನ್ನ ಕಲೀಗ್ ರಜನಿ ಇದ್ದಾರೆ. ರಜನಿ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಏನು ಸಂಕ್ರಾಂತಿ ಹಬ್ಬ ಹಳ್ಳಿಗಳಲ್ಲಿ ತುಂಬಾ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ರಜನಿ, ನನ್ನನ್ನೇನು ಒಂದು ಒಳ್ಳೆ ಹಳ್ಳಿ ವಾತಾವರಣ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ ನೀವು ಇವತ್ತು. ಹೌದು. ಯಾವ ಪ್ಲೇಸ್ ಇದು ಇಷ್ಟು ಅದ್ಭುತವಾಗಿದೆ? ಏನು ಸೊಗಡಿನ ಹಬ್ಬ ಸಂಕ್ರಾಂತಿ. ಅದನ್ನ ಹಳ್ಳಿಲಿ ಆಚರಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ, ಅದಕ್ಕೊಂದು ಬೆಲೆ. ಸೊ ನಾವಿವತ್ತು ಒಂದು ಜಾಗಕ್ಕೆ ಬಂದಿದೀವಿ. ಇದು ಬೆಂಗಳೂರಿನಲ್ಲಿರುವಂತಹ ಈ ಜಾಗ ಜಕ್ಕೂರ್ನಲ್ಲಿರುವ ಮಾದರಿ ಪಾರಂಪರಿಕ ಗ್ರಾಮ ರಂಗೋಲಿ ಗಾರ್ಡನ್ಸ್ ಅಂತ. ಈ ಜಾಗಕ್ಕೆ ಬಂದ್ರೆ ಒಂದು ಅದ್ಭುತ ಲೋಕವೇ ಇಲ್ಲಿದೆ. ಸೊ ಇವತ್ತು ನಾವು ಇಲ್ಲಿ ಹಬ್ಬವನ್ನ ಆಚರಣೆ ಮಾಡೋಕೆ ಅಂತ ಬಂದಿದೀವಿ. ಸಂಕ್ರಾಂತಿ ಹಬ್ಬ ಎಲ್ರಿಗೂ ಕೂಡ ಒಂದು ರೀತಿಯ ಅಟ್ಯಾಚ್ಮೆಂಟ್ ಇರುತ್ತೆ ಹಬ್ಬ ಅಥವಾ ಹಳ್ಳಿ ಅಂತಂದಾಗ. ಸೊ ಎಲ್ರಿಗೂ ಅವ್ರವ್ರ ಊರಿಗೆ ಹೋಗಕ್ ಆಗಲ್ಲ ಹಬ್ಬಕ್ಕೆ. ಸೊ ಇವತ್ತು ನಾವು ಆ ಹಳ್ಳಿ ಅಥವಾ ಅವರ ಊರನ್ನ ನೆನಪು ಮಾಡುವಂತಹ ಒಂದು ಪ್ರಯತ್ನವನ್ನ ಈ ಹಬ್ಬದಲ್ಲಿ ಮಾಡೋಣ, ಈ ಜಾಗದಲ್ಲಿ ಮಾಡೋಣ. ಒಂದಷ್ಟು ಮಕ್ಕಳು ಕೂಡ ಇದ್ದಾರೆ ಇಲ್ಲೆಲ್ಲ. ಅವ್ರ ಜೊತೆ ಸೇರಿ ಇವತ್ತಿನ ಹಬ್ಬವನ್ನ ಆಚರಣೆ ಮಾಡೋಕೆ ಅಂತ ನಾವು ಇಲ್ಲಿ ಬಂದಿದೀವಿ. ಬಹಳ ಅದ್ಭುತವಾಗಿದೆ ಈ ಜಾಗ. ವಾವ್, ನೋಡಿ ಎಲ್ಲಾ ಹಳ್ಳಿ ರೀತಿನೇ ಕಾಣಿಸ್ತಾ ಇದೆ. ಇಲ್ಲಿ ಪುಟ್ಟ ಪುಟ್ಟ ಕಂದಮ್ಮಗಳು ಅಂದ್ರೆ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ. ನನಗ್ ನೋಡಿದ್ರೆ ನನ್ನ ಸ್ಕೂಲು, ನನ್ನ ಬಾಲ್ಯನೇ ನೆನಪಾಗ್ತಿದೆ. ಆ ಮಕ್ಕಳ ಜೊತೆಗೆ ನಾನು ಮಗು ಆಗ್ಬೇಕು ಅನ್ನೋ ಆಸೆ. ರಜನಿ, ಎಲ್ರನ್ನೂ ಮಾತಾಡ್ಸೋಣ, ಮಜ್ಜಾ ಮಾಡೋಣ, ಬನ್ನಿ. ಖಂಡಿತ ರಾಮ್, ನೀವ್ ಹೇಳಿದ್ರಿ ಬಾಲ್ಯ ನೆನಪಾಗುತ್ತೆ ಅಂತ. ಎಕ್ಸಾಕ್ಟ್ಲಿ ಇದನ್ನೆಲ್ಲ ನೋಡಿದ್ರೆ ಹೇಗ್ ಅನ್ನಿಸ್ತಾ ಇದೆ ಅಂತಂದ್ರೆ, ನಿಜಕ್ಕೂ ನಾವೆಲ್ಲ ಹಬ್ಬದಲ್ಲಿ ಅದ್ರಲ್ಲೂ ಸಂಕ್ರಾಂತಿ ಹಬ್ಬ ಅಂತಂದಾಗ ಈ ದನಗಳ ಬಗ್ಗೆ ಅಥವಾ ಹಸುಗಳ ಬಗ್ಗೆ ಬಹಳ ವಿಶೇಷ. ಯಾಕಂದ್ರೆ ಕಿಚ್ಚಾಯಿಸೋದಿರ್ಬೋದು, ಅದೆಲ್ಲ ಬಹಳ ವಿಶೇಷ. ಸೊ ಇಲ್ಲಿ ನಾವು ದನಗಳ ಜಾತ್ರೆನ ನೋಡ್ತಾ ಇದೀವಿ. ಅಂದ್ರೆ ಆಗ ನಮ್ಮ ಅಪ್ಪ ಅಮ್ಮ ಎಲ್ಲ ಅಥವಾ ಅಜ್ಜಿ ತಾತಂದ್ರೆಲ್ಲ ಕತೆ ಹೇಳ್ತಾ ಇದ್ರು. ಈ ದನಗಳ ಜಾತ್ರೆ ಮಾಡ್ತಾ ಇದ್ರು, ಬಿಡ್ ಕರಿಯೋದಂತೆ. ಅದೆಲ್ಲ ನಾವೀಗ ಕ್ರಿಕೆಟ್ ಅಲ್ಲಿ ಇಲ್ಲಿ ನೋಡ್ತೀವಿ. ಬಟ್ ದನಗಳದ್ದು ಜಾತ್ರೆ ನಡೀತಾ ಇತ್ತು, ಅಲ್ಲೂ ದನಗಳನ್ನ ವ್ಯಾಪಾರ ಮಾಡ್ತಾ ಇದ್ರು ಅನ್ನುವಂಥದ್ದು ನಾವು ಕೇಳಿದ್ವಿ ಅಷ್ಟೇ. ಬಟ್ ಇಲ್ಲಿ ನಾವು ರಿಯಲ್ ಆಗಿ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರ್ತಾ ಇದೆ. ಎಲ್ಲಾ ತಳಿಯ ಎಮ್ಮೆಗಳಿದಾವೆ, ಕೋಣಗಳಿದಾವೆ, ಎತ್ತುಗಳಿದಾವೆ ಅಂತ ಅನಿಸ್ತಿದೆ. ನೋಡಿದ ಹಾಗೆ ನಾನು ಹಳ್ಳಿ ಹುಡುಗ ಅಲ್ವಾ, ನಮ್ಮ ಊರುಗಳಲ್ಲಿ ಇಂಥವೆಲ್ಲ ಈ ಎತ್ತಿನ ಜಾತ್ರೆ ನಡೆಯುತ್ತೆ, ಸಂತೆಗಳು ಇದ್ದೇ ಇರ್ತವೆ. ಈ ಎತ್ತುಗಳನ್ನ ಮಾರಾಟ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಇವತ್ತು ಸಂಕ್ರಾಂತಿ ಅಲ್ವಾ, ಸಹಜವಾಗಿ ಎತ್ತುಗಳಿಗೆ ಎಮ್ಮೆಗಳಿಗೆ ಅಲಂಕಾರ ಮಾಡ್ತಾರೆ. ಆ ಅಲಂಕಾರ ಇವತ್ತು ಇಲ್ಲಿ ನೋಡ್ತಿದೀವಿ ನಾವು. ಅಂದ್ರೆ ಇವೆಲ್ಲ ಆರ್ಟಿಫಿಷಿಯಲ್ ಇರಬಹುದು, ಆದ್ರೆ ಹಳ್ಳಿಯಲ್ಲಿ ಏನಿರುತ್ತೋ ಅದೇ ಇಲ್ಲಿ ಕಾಣಿಸ್ತಾ ಇದೆ. ರಜನಿ, ನಿಜಕ್ಕೂ ಬಹಳ ಖುಷಿ ಆಗ್ತಿದೆ. ಈ ಕಡೆ ನೋಡಿ, ಅಲ್ಲಿ ಮಾರ್ಕೆಟ್ ಇದೆ. ಅಲ್ಲಿ ಈಗ್ಲೂ ನಮ್ಮ ಊರಿಗೆಲ್ಲ ಹೋದ್ರೆ ಒಂದು ಸಂತೆ ಆಯ್ತಾ. ಆ ಸಂತೆಲಿ ತರಕಾರಿ ಮಾರೋದಿರ್ಬೋದು ಅಥವಾ ಅಲ್ಲೆಲ್ಲ ನೋಡಿ ಎಂತ ಅದ್ಭುತವಾದಂತಹ ಒಂದು ಚಿತ್ರಣ ಅಂತಂದ್ರೆ, ನಾವು ನಮ್ಮ ಊರಿಗೆ ಬಂದಿದೀವೇನೋ ಅಂತ. ಇಲ್ಲಿ ಎಲ್ಲ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಎಲ್ಲ, ನಾರ್ತ್ ಕರ್ನಾಟಕ ಇರ್ಬೋದು, ಸೌತ್ ಕರ್ನಾಟಕ ಇರ್ಬೋದು, ಎಲ್ಲ ರೀತಿಯ ವಿಶೇಷತೆಗಳು. ಇನ್ನು ಒಳಗ್ ಹೋದ್ರೆ ಬಹಳ ಅದ್ಭುತವಾದಂತಹ ಲೋಕ ಇದೆ. ಕಿರಾಣಿ ಶಾಪ್ ಅಂತೆ, ಬಡಿಗೆ ಮಾಡೋರು ಇರ್ಬೋದು ಅಥವಾ ಕಂಬಾರಿಕೆ ಆಗಿರ್ಬೋದು, ಎಲ್ಲ ರೀತಿಯ ಒಂದು ವಿಶಿಷ್ಟವಾದಂತಹ ಅನುಭವ ಈ ಜಾಗದಲ್ಲಿದೆ. ಸ್ಕೂಲ್ ಮಕ್ಕಳಿಗೆ ತಿಳ್ಕೊಳ್ಳುವಂತಹ ಬಹಳಷ್ಟು ವಿಷಯಗಳು ಈ ಜಾಗದಲ್ಲಿದೆ ಅಂತ ಅನ್ಕೊಂತೀನಿ. ಸೊ ಅವ್ರನ್ನ ಮಾತಾಡ್ಸೋಣ ರಾಮ್. ಎಸ್, ಈ ಸಂಕ್ರಾಂತಿ ಹಬ್ಬ ಅಂತ ಅಂದಾಗ ಹಳ್ಳಿ ಜನ ಬೇರೆ ತರಾನೇ ಅದನ್ನ ಆಚರಣೆ ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಗೊತ್ತಿರಲ್ಲ. ಅದ್ರಲ್ಲೂ ಸಿಟಿಯಲ್ಲಿ ಹುಟ್ಟು ಬೆಳೆದಿರ್ತಾರಲ್ವಾ ರಜನಿ, ಆ ಮಕ್ಕಳಿಗೆ ಪಾಪ ಗೊತ್ತಿರಲ್ಲ. ಆದ್ರೆ ಅವ್ರ ಶಿಕ್ಷಕರೆಲ್ಲ ಹೇಳಿರ್ತಾರೆ. ಇವತ್ತು ಏನೋ ಪಿಕ್ನಿಕ್ ಬಂದಂಗೆ ಕಾಣಿಸ್ತಿದೆ. ನಾವು ನಮ್ಮ ಅದೃಷ್ಟ, ಮಕ್ಕಳು ಸಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮಕ್ಕಳ, ಏನ್ ನಿಮ್ಮ ಹೆಸರು? ಅಭಿಷೇಕ್, ಶಿವಾನಂದ. ಹೌದಾ, ನಿಮ್ಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಏನು ಪಿಕ್ನಿಕ್ ಬಂದ್ಬಿಟ್ಟಿದ್ದೀರಾ? ಎಸ್ ಸರ್. ಏನಕ್ಕೆ ಬಂದಿದ್ದೀರಿ ಇಲ್ಲ ಅಂದ್ರೆ ಏನ್ ಅನ್ನಿಸ್ತು ಇದು ಜಾಗ ಎಲ್ಲ ನೋಡಿ ನಿಮ್ಗೆ? ಚೆನ್ನಾಗ್ ಅನಿಸ್ತು ಮ್ಯಾಮ್. ಅಲ್ಲ ಗೊಂಬೆನೆಲ್ಲ ನೋಡ್ಕೊಂಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಆದ್ರೆ ಈ ಎತ್ತುಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಂಗೆ ಖುಷಿ ಆಯ್ತು. ಯಾವ ಊರು ನಿಮ್ದು? ನಮ್ದು ಲಿಂಗಸೂರು. ಹೌದಾ? ಅಲ್ಲೆಲ್ಲ ಈ ಎತ್ತುಗಳೆಲ್ಲ ಇರುತ್ತಾ ಅಲ್ಲಿ ಊರಲ್ಲೆಲ್ಲ? ನೋಡಿದ್ಯಾ? ಇರುತ್ತೆ. ಏನೇನ್ ನೋಡಿದ್ರಪ್ಪ ಇಲ್ಲಿ? ಅಮ್ಮಂದಿರು, ಎತ್ತುಗಳು, ಮನುಷ್ಯರು, ಅಲ್ಲೆಲ್ಲ ಕುಸ್ತಿ ಆಡ್ತಾ ಇದ್ರು, ಅದನ್ನ ಕೂಡ ನೋಡಿದ್ವಿ. ನಮ್ ಕುಸ್ತಿ ತುಂಬಾ ಇಷ್ಟ ಆಯ್ತು. ಸಂತೆಗೆ ಹೋಗಿದ್ರಾ? ಎಲ್ಲ ನೋಡ್ಕೊಂಡ್ ಬಂದ್ವಿ, ಚೆನ್ನಾಗಿತ್ತು. ಆಯ್ತು, ಆಟ ಆಡ್ತೀರಾ ಈಗ? ಆಟ ಆಡ್ತೀವಿ. ಓಕೆ ರಾಮ್, ಇಲ್ಲೊಂದೆಷ್ಟು ಹುಡುಗಿರಿದ್ದಾರೆ. ಹೌದು, ಅವ್ರನ್ನ ಕೇಳ್ಬೇಕು. ಅವರ ಒಂದು ಪಿಕ್ನಿಕ್ ಹೆಂಗಿದೆ?
ಹಾಯ್ ಮಕ್ಕಳ, ಹಾಯ್ ಸರ್. ಏನ್ ನಿಮ್ಮ ಹೆಸರು? ರೂಪಶ್ರೀ. ಏನಪ್ಪ? ಬೇಗಂ. ಜ್ಯೋತಿ ಸಿಂಗ್. ಜ್ಯೋತಿ, ಏನ್ ಇಷ್ಟ ಆಯ್ತು ನಿಮ್ಗೆ ಇಲ್ಲಿ? ಸರ್ ಇಲ್ಲಿ ಬರ್ತಾ ಬರ್ತಾ ಎಲ್ಲ ಮನೆಗಳಲ್ಲಿ ಇವಾಗ ಸಂತೆ, ಅವಾಗ ಊರಲ್ಲಿ ಹೆಂಗಿದ್ವು ಹಂಗೆ ಇದೆ ಸರ್. ಇವಾಗ ನೋಡ್ಬೇಕಂದ್ರೆ ಇವಾಗ ಸಂತೆ, ಹಸುಗಳು, ಆಗ ಎತ್ತುಗಳು ಹಂಗೆ ಮಾರೋದು ಸರ್. ಸಂತೆಗೆ ಎತ್ಕೊಂಡ್ ಬಂದಿ ತಕೊಳ್ಳಿ ಅಂತ ಮಾರೋದು ಸರ್. ಇವಾಗ ಹಿಂಗಿಲ್ಲ ಸರ್, ಮನೆ ಹತ್ರನೇ ಬರ್ತಾರೆ ತಕೊಂಡ್ ಹೋಗ್ತಾರೆ. ನಾವ್ ಒಳಗಡೆಯಿಂದ ನೋಡ್ಕೊಂಡ್ ಬಂದಾಗ ಚೆನ್ನಾಗಿತ್ತು. ಏನೇನ್ ನೋಡಿದ್ರಿ ಒಳಗೆ? ಮಗು ಸ್ನಾನ ಮಾಡ್ಸೋದು, ಹಾಲ್ ಕರಿಯೋದು, ಮತ್ತೆ ಹಾಸಿಗೆ ಹೊಲಿಯೋದು, ಸೀರೆ ಹೊಲಿಯೋದು ಎಲ್ಲ ಚೆನ್ನಾಗಿತ್ತು ಸರ್. ನೋಡ್ಬೇಕಂದ್ರೆ ತುಂಬಾ ಖುಷಿ. ಅವಾಗ ಆಗಿನ ಕಾಲದಲ್ಲಿ ಹಂಗೆ ಮಾಡ್ತಿದ್ದಿದ್ದು ಸರ್. ಹೌದೌದು. ನೀವು ಆಗಿನ ಕಾಲದೆಲ್ಲ ಗೊತ್ತಾ ನಿಮ್ಗೆ ಹೆಂಗಿರ್ತಿತ್ತು ಅಂತ? ಆಗಿನ ಕಾಲದಲ್ಲಿ ನಾವು ಅಂದ್ರೆ ನಮ್ಮ ಅಮ್ಮ ಎಲ್ಲ ಹೇಳ್ತಾ ಇದ್ರು ನಮ್ಗೆ, ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಈಗ ಟ್ರಿಪ್ ಕರ್ಕೊಂಡ್ ಬಂದಿದ್ರೆ ರಿಯಲ್ ಆಗಿ ನೋಡ್ತಾ ಇದೀವಿ. ಮತ್ತೆ ತುಂಬಾ ಸಂತೋಷ ಆಯ್ತು. ನನ್ಗೆ ಇಷ್ಟ ಆಗಿರೋದಂದ್ರೆ ಗೌಡ್ರ ಮನೆ. ಗೌಡ್ರ ಮನೆಗೆ ಒಂದು ಹಿತ್ಲಿದೆ, ಎಷ್ಟ್ ಚೆನ್ನಾಗಿತ್ತು. ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಸಂತೆ ಎಲ್ಲ ರಿಯಲ್ ತರನೇ ಕಾಣಿಸ್ತು. ನಮ್ಮಗ್ ಹೋಗಿ ಹೇಳ್ತೀನಿ, ಖುಷಿ ಪಡ್ತಾರೆ. ನಿಮ್ಮೂರು ಯಾವುದು? ಬಿಹಾರ್. ಬಿಹಾರ್. ಬಿಹಾರಿಂದ ಜ್ಯೋತಿ ಸಿಂಗ್ ಎಲ್ಲ ಬಿಹಾರದಲ್ಲಿ ಇದೆಲ್ಲ ಇರುತ್ತಾ? ಇರುತ್ತೆ. ನಿಂಗೆ ಏನ್ ಇಷ್ಟ ಆಯ್ತು ಇಲ್ಲಿ? ಪಂಚಾಯತ್ ಮಾಡೋದಲ್ಲಿ. ಪಂಚಾಯತ್ ತಪ್ಪಿತಸ್ಥರನ್ನ ಹಿಂಗ್ ನಿಲ್ಲಿಸ್ಕೊಂಡು ಗೌಡ್ರೆಲ್ಲ ಕೂತಿರ್ತಾರಲ್ಲ, ಅದಿಷ್ಟ ಆಯ್ತು ನಿಮ್ಗೆ? ಮತ್ತೇನೇನ್ ಮಾಡಿದ್ರಿ ಬಂದಾಗಿಂದ? ಸಂತೆ ಎಲ್ಲ ನೋಡಿದ್ರಿ, ಮತ್ತೆ ಇಲ್ಲಿ ಹಸು ಎಲ್ಲ ನೋಡಿದ್ರಿ, ಮತ್ತೆ ಅಲ್ಲಿ ಮಾಡ್ತಾರೆ ಬಳೆಗಾರ, ಅದೆಲ್ಲ ನೋಡಿದ್ರಿ ಅಷ್ಟೇ. ಈಗ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ಸಂಕ್ರಾಂತಿ ಅಂದ್ರೆ ಏನ್, ನಿಮಗೆ ಏನ್ ಗೊತ್ತು? ಸಂಕ್ರಾಂತಿ ಆದ್ರೆ ಹಸುಗಳಿಗೆ ಪೂಜೆ ಮಾಡಿ ಹುಲ್ಲು ತಿನ್ಸ್ತಾರೆ, ಕೊಬ್ಬು ತಿನ್ಸ್ತಾರೆ, ಬಾಳೆಹಣ್ಣು ತಿನ್ಸ್ತಾರೆ, ಅದಕ್ಕೆ ಕಾಲ್ ಮುಗಿತಾರೆ ಲಕ್ಷ್ಮಿ, ಹಂಗೆ ಅದೇ ಇಷ್ಟ ಆಗುತ್ತೆ ಸರ್. ಮಕ್ಕಳೊಂದಿಗೆ ನಾವು ಕೂಡ ಮಕ್ಕಳಾಗಿ ಬೆರೆತು ಇವತ್ತಿನ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ, ಬನ್ನಿ. ಈ ಕಾರ್ಯಕ್ರಮದ ವಿಶೇಷತೆ ಕೂಡ ಚಿಣ್ಣರ ಸಂಕ್ರಾಂತಿ ಆಗಿರೋದ್ರಿಂದ ಮಕ್ಕಳ ಜೊತೆ ನಾವು ಇವತ್ತಿನ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ರಾಮ್, ಮೊದಲು ಅವರಿಗೆ ಎಳ್ಳು ಬೆಲ್ಲವನ್ನ ಹಂಚಿ ಒಳ್ಳೆ ಮಾತಾಡಿ ಅಂತ ಹೇಳೋಣ, ಬನ್ನಿ. ಹ್ಯಾಪಿ ಸಂಕ್ರಾಂತಿ. ಮಕ್ಕಳಿಗೆ ಎಳ್ಳು ಬೆಲ್ಲ ಎಲ್ಲ ತಿನ್ನಿಸಿದ್ವಿ, ಬಹಳ ಖುಷಿ ಪಟ್ರು. ಈಗ ಕಬ್ಬು ತಿನ್ನಿಸುವಂತ ಒಂದು ಸ್ಪರ್ಧೆ ರಜನಿ, ಬಹಳ ಎಂಜಾಯ್ ಮಾಡ್ತಾರೆ ಮಕ್ಕಳು. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಎಷ್ಟು ಮುಖ್ಯನೋ ಹೌದು, ಕಬ್ಬು ಕೂಡ ಅಷ್ಟೇ ಮುಖ್ಯ. ಕಬ್ಬಿಗೂ ಅಷ್ಟೇ ವಿಶೇಷತೆ ಇದೆ. ಎಳ್ಳು ಬೆಲ್ಲ ಜೊತೆ ಕಬ್ಬು ಕೂಡ ಹಂಚ್ತಾರೆ. ಸೊ ಇವತ್ತು ಮಕ್ಕಳ ಹಲ್ಲು ಗಟ್ಟಿ ಇದೆಯೋ ಅಥವಾ ಕಬ್ಬು ಗಟ್ಟಿ ಇದೆಯೋ ಅಂತ ನೋಡೋಣ ಅಲ್ವಾ? ಓಕೆ, ಬನ್ನಿ ಮಕ್ಕಳ. ಕಬ್ಬು ತಿನ್ನಕ್ ರೆಡಿನಾ ನೀವೆಲ್ಲ? ಯಾರೆಲ್ಲ ಭಾಗವಹಿಸ್ತೀರಿ? ಓ, 1, 2, 3 ಸ್ಟಾರ್ಟ್. ಅಪ್ಪ, ನಮ್ ರಸಗುಲ್ಲ ಸಖತ್ತಾಗಿರ್ತಾನೆ. ಹುಷಾರು, ಅಲ್ಲಿಗೆಲ್ ಬರ್ದಾತು. ಹುಷಾರಾಗಿ. ಫುಲ್ ಜೋಶ್ನಲ್ಲಿದಾರಪ್ಪ ಹುಡುಗರು. ಸ್ಲೋ, ಹಲ್ಲು ಹುಷಾರು. ಈಗ ಈ ಕಡೆ ಹುಡುಗಿರು ಮುಗ್ದಿಲ್ಲ ಇನ್ನು. ಹುಡುಗಿರ ಸ್ಲೋ ಆಗ್ಬಿಟ್ರಪ್ಪ. ಆಯ್ತು, ಕಬ್ಬು ತಿನ್ನೋ ಕಾಂಪಿಟೇಷನ್ ಅಲ್ಲಿ ಏನು, ನಿನ್ನ ಹೆಸರೇನು? ಹರೀಶ್. ಹರೀಶ್ ಈಗ ವಿನ್ನರು. ರಸಗುಲ್ಲ ವಿನ್ನರ್. ರಸಗುಲ್ಲದ ಚಿಕ್ಕ ಕಬ್ಬಿತ್ತು, ಹಾಗಾಗಿ ಅವನಿಗೆ ಎರಡನೇದು. ಓಕೆ, ಅವನಿಗೆ ಸೆಕೆಂಡ್ ಪ್ಲೇಸ್. ಓಕೆನಾ? ಇಲ್ಲಿ ಹುಡುಗಿರಲ್ಲಿ ನೋಡೋಣ. ಹುಡುಗಿರಲ್ಲಿ ನಿನ್ನ ಹೆಸರೇನು? ರೂಪಶ್ರೀ ವಿನ್ನರ್. ಯಾರು ಮುಗಿತಾ? ಹೌದಾ? ಇವಳು ಯಾರು? ಚೋಟಿ. ನಿನ್ನ ಹೆಸರೇನು? ಸೆಕೆಂಡ್ ಪ್ಲೇಸ್. ಕಬ್ಬು ತಿನ್ನೋ ಗೇಮ್ ಮುಗೀತು. ಇನ್ನು ಆ ಸಾಂಪ್ರದಾಯಿಕ ದೇಶಿ ಕ್ರೀಡೆಗಳು ಅಂತ ಏನ್ ಕರಿತೀವಲ್ಲ ನಾವು, ಯಾಕಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ದೇಶಿ ಕ್ರೀಡೆಗಳನ್ನ ಆಡ್ಬೇಕು, ಮಕ್ಕಳಿಗೆ ಹಳೆ ಸಾಂಪ್ರದಾಯಿಕ ಆಟಗಳನ್ನ ಆಡಿಸಿ ಅದರ ಮಹತ್ವವನ್ನ ತಿಳಿಸುವಂತಹ ಒಂದು ಪ್ರಯತ್ನ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರೋದು.
ಕಬ್ಬಿನ ಸ್ಪರ್ಧೆ ಅಂತೂ ಆಯ್ತು. ಎಲ್ಲಾ ಮಕ್ಕಳು ಹೆಣ್ಮಕ್ಳು ಚಚ್ಚು ಬಿಸಾಕಿದ್ರು. ಕಬ್ಬು ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಜೊತೆಗೆ ಈ ಕಬ್ಬಿನ ವಿಶೇಷತೆ ನಾನು ಹೇಳ್ಬಿಡ್ತೀನಿ. ಕಬ್ಬು ಸುಮ್ನೆ ತಿನ್ನಲ್ಲ, ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹಾಗಾಗಿನೇ ಮಕ್ಕಳಿಗೆ ನಾವು ಕಬ್ಬು ತಿನ್ಸಿದೀವಿ. ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಹಲ್ಲು ಸ್ಟ್ರಾಂಗ್ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಇನ್ನು ಮುಂದಿನ ಗೇಮ್ ಲೆಮನ್ ಸ್ಪೂನ್ ಗೇಮ್. ಅದನ್ನ ಈಗ ಬೇರೆ ಮಕ್ಕಳನ್ನ ನಾವು ತೆಗೆದುಕೊಳ್ತೀವಿ. ಆ ಬೇರೆ ಮಕ್ಕಳ ಜೊತೆಗೆ ಆಟ ಆಡೋಣ ಬನ್ನಿ. 10 ಮಕ್ಕಳು ರೆಡಿ ಆಗಿದ್ದಾರೆ. 5 ಜನ ಹುಡುಗರು, 5 ಜನ ಹುಡುಗಿರು. ಅವ್ರ ಜೊತೆಗೆ ಆಟ ಆಡ್ಸೋದು ಇವಾಗ. ಬನ್ನಿ, ನಾನು ಅವ್ರಿಗೆ ಕೊಡ್ತಾ ಹೋಗ್ತೀನಿ. ಮಕ್ಕಳ ಗೇಮ್ ಶುರು ಮಾಡೋಣ. ಎಸ್, 1 2 3 ಸ್ಟಾರ್ಟ್. ಒಂದು ಹೊರಗೆ ಬಂದ್ಬಿಡುತ್ತೆ. ಫಸ್ಟ್ ಸೆಕೆಂಡ್. ಮಕ್ಕಳ ರೆಡಿ ಅಲ್ಲ? ಓಕೆ, 1 2 3 ಸ್ಟಾರ್ಟ್. ಇವಳು ಫಸ್ಟ್, ಇವರಿಬ್ರು ಸೇಮ್ ಬಂದ್ರು. ಸೆಕೆಂಡ್ ಪ್ರೈಸ್. ಲೆಮನ್ ಸ್ಪೂನ್ ಗೇಮ್ ಆಯ್ತು. ಈಗ ಮತ್ತೊಂದು ಸಾಂಪ್ರದಾಯಿಕ ಕ್ರೀಡೆಗೆ ರೆಡಿ ಆಗಿದ್ದೀವಿ. ಅದೇ ಹಗ್ಗ ಜಗ್ಗಾಟ, ಟಗ್ ಆಫ್ ವಾರ್. ಹುಡುಗಿರು ಹಾಗೂ ಹುಡುಗರು ತಂಡ ಸಪರೇಟ್ ಆಗಿ ರೆಡಿ ಆಗಿದ್ದಾರೆ. ಇಲ್ಲಿ ಹುಡುಗಿರ್ ಗೆಲ್ತಾರೋ ಹುಡುಗರು ಗೆಲ್ತಾರೋ ಅಂತ ಗೊತ್ತಿಲ್ಲ, ನೋಡೋಣ. ರೆಡಿ ಇದ್ದೀರಾ ಮಕ್ಳೇ? ಎಸ್, ನಾನೀಗ ಹುಡುಗರ ತಂಡನ ಲೀಡ್ ಮಾಡ್ತಿದ್ದೀನಿ, ರಾಮ್ ಹುಡುಗಿರ್ ತಂಡನ ಲೀಡ್ ಮಾಡ್ತಿದ್ದಾರೆ. ಸೊ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಕುಸ್ತಿ ನಡೀತಾ ಇದೆ. ದೊಡ್ಡವರು ಕುಸ್ತಿ ಆಡ್ತಿದ್ದಾರೆ, ನಾವಿಲ್ಲಿ ಹಗ್ಗ ಜಗ್ಗಾಟಕ್ಕೆ ರೆಡಿ ಆಗಿದ್ದೀವಿ. ಬನ್ನಿ ನೋಡೋಣ ಯಾರು ಗೆಲ್ಲೋದು ಅಂತ. 1 2 3 ಗೋ. ಸೂಪರ್, ಚೆನ್ನಾಗಿ ಆಡಿದ್ರಿ ಎಲ್ಲರೂ. ಫಸ್ಟ್ ರೌಂಡ್ ಆಯ್ತು. ಫಸ್ಟ್ ರೌಂಡ್ ಅಲ್ಲಿ ಹೆಣ್ಮಕ್ಳು ಗೆದ್ದಿದ್ದಾರೆ. ಸೊ ಈಗ ಸೆಕೆಂಡ್ ರೌಂಡ್ ನೋಡೋಣ ನಾವೇ ಗೆಲ್ಬೇಕು ಅಂತ. ಎಸ್, ರೆಡಿನಾ ಗೈಸ್? 1 2 3. ಎಸ್, ನೋಡಿ ಈಗ ನಮ್ಮ ಹುಡುಗಿರು ಸ್ಟ್ರಾಂಗ್ ಅಂತ ಮೊದಲನೇ ರೌಂಡ್ ಅಲ್ಲಿ ನಿರೂಪಿಸಿದ್ದಾರೆ. ಈಗ ನಾವು ಮತ್ತೆ ಚಾಲೆಂಜ್ ಮಾಡ್ತಾ ಇದೀವಿ ಅಲ್ವಾ ಗರ್ಲ್ಸ್? ಎಸ್, 1 2 3 ಸ್ಟಾರ್ಟ್. ಎಸ್, ಮೊದಲನೇ ರೌಂಡ್ ಅಲ್ಲಿ ನಮ್ಮ ಹುಡುಗಿರ್ ಗೆದ್ರು, 2ನೇ ರೌಂಡ್ ಅಲ್ಲಿ ಹುಡುಗರು ಗೆದ್ರಪ್ಪ. ಅದ್ ಹೆಂಗ್ ಗೆದ್ರೋ ಗೊತ್ತಾಗ್ಲಿಲ್ಲ. 3ನೇ ರೌಂಡು ನಾವೇ ಗೆಲ್ಲೋದು. ಬನ್ನಿ ಯಾರು ಗೆಲ್ತಾರೆ ನೋಡೋಣ. 1 2 3 ಸ್ಟಾರ್ಟ್. ಓಕೆ, ಹಗ್ಗ ಜಗ್ಗಾಟ ಆಟದಲ್ಲಿ ನಮ್ ಗರ್ಲ್ಸ್, ಸ್ಟ್ರಾಂಗೆಸ್ಟ್ ಗರ್ಲ್ಸ್ ಗೆದ್ಬಿಟ್ಟಿದ್ದಾರೆ. ಎಸ್, ಹಗ್ಗ ಜಗ್ಗಾಟ ಆಟದಲ್ಲಿ ನಮ್ಮ ಹುಡುಗಿರು ಅಂದ್ರೆ ವಿದ್ಯಾರ್ಥಿನಿಯರಿಗೆ ಗೊತ್ತು ನಾವು ಹುಡುಗಿರೇ ಸ್ಟ್ರಾಂಗು ಅಂತ ನಿರೂಪಿಸಿದ್ದಾರೆ. ಈಗ ಮತ್ತೊಂದು ಗೇಮ್ ಬಕೆಟ್ ಬಾಲ್, ಅಂದ್ರೆ ಬಕೆಟ್ ನಲ್ಲಿ ಬಾಲ್ ಹಾಕೋದು. ಎಲ್ಲಾ ಮಕ್ಕಳು ರೆಡಿ ಆಗಿರೋದು ನೋಡಿದ್ರೆ ಏನು ಬಕೆಟ್ ಅಲ್ಲಿ ಬಾಲ್ ಹಾಕ್ತಾರೋ ಬಾಲಿಗೆ ಬಕೆಟ್ ಹಾಕ್ತಾರೋ ಗೊತ್ತಿಲ್ಲ. ನೋಡೋಣ. ನಾವಂತೂ ಬಹಳ ಎಂಜಾಯ್ ಮಾಡ್ತಾ ಇದೀವಿ ಈ ಗೇಮ್ ನ. ಬಹಳ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಈಗ ಬಕೆಟ್ ಬಾಲ್ ಗೇಮ್ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡೋಣ ಯಾರು ಗೆಲ್ತಾರೆ ಅಂತ. ಎಸ್, ಒಬ್ಬರಿಗೆ 2 ಚಾನ್ಸ್. ನೀವು ಅಲ್ಲಿ ಒಂದ್ಸಾರಿ ಬಿಸಾಕಿದ್ಮೇಲೆ ವಾಪಸ್ ಅಲ್ಲಿ ಬಂದು ನಿಂತ್ಕೋಬೇಕು ಹಿಂದೆ. ಓಕೆ, ರೆಡಿನಾ ಮಕ್ಳೇ? ಇನ್ನೂ ಜೋರು. ಈಗ ಸ್ಟಾರ್ಟ್. 1
2 3 ಗೋ. ಓ ಓಕೆ ನೀವಿಬ್ರು ಇದು ಓ ಓಕೆ ಇದು ಓಕೆ ತಗೋಬಹುದು. ಜಸ್ಟ್ ಮಿಸ್. ಹಂಗೆ ಬಾಲ್ ತಗೊಂಡ್ ಬಾ. ಅಯ್ಯೋ ಆಯ್ತು ನೀನ್ ಕೌಂಟ್ ಮಾಡಕ್ ಹೋಗತ್ತೆ. ಅದ ಆವಾಗ್ಲೂ 2 ಕೌಂಟ್ ಮಾಡ್ಬೋದು ಪಾಪ. ಆಯ್ತು ಕೌಂಟ್ ಮಾಡ್ತೀವಿ ತಗೋ. ಪಿಚ್ ತಗೋಬಹುದು ಅದು. ಜಸ್ಟ್ ಮಿಸ್ ಆಯ್ತು. ಈಗ ಬಾಲ್ ಬಕೆಟ್ ಗೇಮ್ ಮುಗೀತು. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಎಲ್ಲರೂ ಕೂಡ ವಿನ್ನರ್ಸ್. ಮಕ್ಳು ಅಂತಂದ್ರೆ ಅಲ್ಲಿ ಕಾಂಪಿಟೇಷನ್ ಯಾಕೆ ಇಡ್ತೀವಿ ಅಂತಂದ್ರೆ ನೋಡೋಣ ಅಂತ ಅಷ್ಟೇ. ಬಟ್ ಮಕ್ಕಳು ಎಲ್ಲರ ಭಾಗವಹಿಸಿದಂತಹ ಮಕ್ಕಳು ಎಲ್ಲರೂ ಕೂಡ ವಿನ್ನರ್ಸ್. ಡಾನ್ಸ್ ಆಯ್ತು, ಹಾಡಾಯ್ತು, ಆಟಗಳು ಆಯ್ತು. ಇದನ್ನೆಲ್ಲ ಮಾಡಿ ಅವ್ರ ಎನರ್ಜಿ ಮಾತ್ರ ಇನ್ನೂ ಹಾಗೇ ಇದೆ. ಅವ್ರನ್ನ ನೋಡಿ ನಮಗ್ ಖುಷಿ ಆಗ್ತಾ ಇದೆ. ರಜನಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಂಕ್ರಾಂತಿ ಹಬ್ಬವನ್ನ ನಮಗ್ ಕೊಟ್ಟಿರಿ. ಒಂದ್ ರೀತಿ ಸಾರ್ಥಕ ಸಂಕ್ರಾಂತಿ ಅಂತ ಅನ್ಬೋದು. ಈ ಚಿಣ್ಣರೊಂದಿಗೆ ಸಾರ್ಥಕ ಸಂಕ್ರಾಂತಿ ನಮ್ದು. ನಿಮಗೆಲ್ಲ ಹೇಗ ಅನ್ನಿಸ್ತು ಮಕ್ಕಳೇ? ಮತ್ತೊಮ್ಮೆ ಎಲ್ಲ ಪವರ್ ಟಿವಿಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಎಸ್, ಮಕ್ಕಳೆಲ್ಲ ಬಹಳ ಖುಷಿಯಿಂದ ಈ ಬಾರಿಯ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ, ಈ ಒಂದು ಅದ್ಭುತವಾದಂತಹ ಜಾಗದಲ್ಲಿ ಒಂದು ರೀತಿಯ ಸಾರ್ಥಕ ಸಂಕ್ರಾಂತಿ ಹಬ್ಬದ ಆಚರಣೆ ಇದಾಗಿತ್ತು. ನಮ್ಮ ಚಿಣ್ಣರ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮ ನೋಡ್ತಾರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.